ಸದ್ಗುರು ಕಬೀರ್ ಸಾಹೇಬರ ವಾಕ್ಯ ಏನು ಪ್ರತಿಪಾದನೆ ಮಾಡ್ತಾರಂದ್ರೆ, ಸಾಧು ಅಂದ್ರೆ ಏನು? ಎಲ್ಲರೂ ಏನಂದ್ರೆ ಸಾಧು ಆಗೋದಕ್ಕೆ ಪ್ರಯತ್ನವೂ ಪಡೀತಾರೆ. ಎಷ್ಟೋ ಜನರು ಸಾಧುಗಳು ವೇಷಧಾರಿಯಾಗಿ ಪ್ರಪಂಚದಲ್ಲಿ ತಿರುಗ್ತಾರೆ. ಪರಂತು ನಿಜವಾದಂತಹ ಸಾಧುಗಳ ಧ್ಯೇಯ ಮತ್ತು ಅವ್ರದ್ದು ಪ್ರಮಾಣ ಯಾವುದು? ಸಾಧುಗಳು ತಮ್ಮ ಸದ್ಬೋಧ ರೂಪವಾದಂತಹ ಶಾಂತ ವಾಕ್ಯದಿಂದ ಹೇಗೆ ಮಳೆ ಬಂದು ಸಂಪೂರ್ಣ ಸೃಷ್ಟಿಗೆಲ್ಲ ಶಾಂತತಾ ಕೊಡ್ತದೆ, ಮತ್ತೇನದಂದ್ರೆ ಆ ಮಳೆ ಎಂದು ನಾನು ನಿಮಗೆ ಇಷ್ಟು ಬೆಳೆ ಕೊಟ್ಟೀನಿ, ನಿಮಗೆ ಶಾಂತ ಮಾಡೀನಿ ಅಂತ ಹೇಳಿ ಅದರ ಬದಲೇ ಬೇಡುವುದಿಲ್ಲ. ನನಗೇನಾದ್ರೂ ಕೊಡಬೇಕು ಅಂತ ಹೇಳಿ ಬದಲಿ ಬೇಡುವುದಿಲ್ಲ. ಈಗ ಅದೇ ಮಳೆ ನೀರು ಎಲ್ಲರೇ ಕೆರೆಯಲ್ಲಿ ನಿಂತಿದ್ರೆ, ಕಾಲುವೆದಲ್ಲಿ ನಿಂತಿದ್ರೆ ಗೌರ್ಮೆಂಟ್ ಟ್ಯಾಕ್ಸ್ ಏನೋ ಡಬಲ್ ಹಾಕಿ ಬೆಳೆಕ್ಕಿಂತಲೂ ಹೆಚ್ಚಿಗೆ ಅವರೇ ತಗೊಂಡಿರು. ಮಳೆ ಎಂದಾದ್ರೂ ಸಹಿತ ನಿಮಗೆ ಪ್ರತಿ ಬೇಡಿಲ್ಲ. ಅದರಂತೆ ಸಾಧುಗಳು ಕೇವಲ ಸದ್ಬೋಧ ಮಾಡಿ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಕೃಷ್ಣಾರೂಪವಾದಂತಹ ಅಗ್ನಿ ಶಾಂತ ಮಾಡಿ, ಹೇಗೆ ಮಳೆ ಬಂದ್ರೆ ಸಂಪೂರ್ಣ ಸೃಷ್ಟಿ ಶಾಂತ ಆಗ್ತದೋ ಆ ಪ್ರಕಾರ ಏನದಂದ್ರೆ ಅಜ್ಞಾನಿ ಜೀವಿಗಳ ಹೃದಯ ಶಾಂತ ಮಾಡುವಕ್ಕೋಸ್ಕರ ಅವರ ಸಾಧುಗಳು ಬಂದಿರ್ತಾರೆ. ಅವರ ಹೆಸರೇ ಸಾಧು. ಇದೆ ಯಾವತ್ತೂ ಕೃಪಾಳು, ಪರರ ದುಃಖ ಹರಣ ಮಾಡತಕ್ಕಂಥವ್ರು. ಅವರ ಮನಸ್ಸಿನಲ್ಲಿ ಯಾವತ್ತೂ ವೈರಿ ಭಾವವೇ ಇಲ್ಲ. ಇದರ ಹೆಸರು ಸಾಧುಗಳು, ಸಾಧುಗಳ ಧ್ಯೇಯ. ಕ್ಷಮ ಮತ್ತೇನದಂದ್ರೆ ಭಾವ, ಸತ್ಯ ವಾಕ್ಯ ಉಚ್ಚಾರ, ಇದು ಸಾಧುಗಳ ಸತ್ಲಕ್ಷಣ. ಯಾರ ಸಂಗಡವೂ ವಿರೋಧ ಇಲ್ಲ, ವೈರ್ಯ ಭಾವಾದಿಗಳಿಲ್ಲ. ಯಾರು ಅವರ ಸಂಗಡ ವಿರೋಧ ಮಾಡ್ತಾರಂದ್ರೆ ಅವರಿಗೂ ಸಹಿತ ಏನದಂದ್ರೆ ಶಾಂತ ಭಾವದಿಂದ ತಿಳುವಳಿಕೆ ಕೊಟ್ಟು ಅವರ ಹೃದಯದಿಂದ ವೈರತ್ವ ದೂರ ಕಳಿಸ್ತಾರೆ. ತಮ್ಮ ಅಂತರದಲ್ಲಿ ಮಾತ್ರ ವೈರಭಾವ ಎಂದು ಧಾರಣ ಮಾಡೋದಿಲ್ಲ. ಅವರ ಹೃದಯದಲ್ಲಿ ದುಃಖ ಮತ್ತು ಸುಖ ಎರಡೂ ಒಂದೇ ಸಮಾನ. ಹರ್ಷವೂ ಇಲ್ಲ, ಶೋಭ ರೂಪವಾದಂತಹ ಚಿಂತೆಯೂ ಇಲ್ಲ. ಯಾವತ್ತು ಉಪಕಾರ ಮಾಡ್ತಕ್ಕಂಥವ್ರು ಉಪಕಾರ ಮಾಡಿ ಮತ್ತು ಅದರ ಬದಲೇ ನನಗೇನಾದ್ರೂ ನೀವು ಕೊಡ್ರಿ ಅಂತ ಅಪೇಕ್ಷೆ ಪಡೆಯೋರಲ್ಲ. ನಿಷ್ಕಾಮ ಭಾವದಿಂದ ಉಪಕಾರ ಮಾಡ್ತಕ್ಕಂಥವ್ರು, ಇದರ ಹೆಸರು ಸಾಧು. ಇಂಥ ಸಾಧುಗಳು ಜಗತ್ತಿನಲ್ಲಿ ಕೋಟಿಯಲ್ಲಿ ಒಬ್ಬರಿಗೂ ಸಿಗೋದು ಕಷ್ಟ. ಯಾವತ್ತೂ ಸಂತೋಷ ರೂಪವಾಗಿದ್ದು ಸತ್ಯ ಧಾರಣೆಯನ್ನು, ಸತ್ಯ ಧರ್ಮ ತಮ್ಮ ಹೃದಯದಲ್ಲಿ ದೃಢಕರಿಸಿಕೊಂಡು ಅವರ ಹೃದಯದಲ್ಲಿ ಒಂದೇ ಗುರುವಿನ ಆಶಯದ ವಿನಃ, ಗುರುವಿನ ಪ್ರೇಮದ ವಿನಃ ಮತ್ತು ಅನ್ಯ ಯಾವುದು ಅವರ ಹೃದಯದಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಇದೆ ಯಾವತ್ತು ಜಾಗೃತ, ಶೀಲವಂತರು
ಮತ್ತು ಯಾವತ್ತೂ ಸಂತೋಷಮಯವಾಗಿರ್ತಕ್ಕಂಥವು. ವಿಕಾರ ಇರಲಾರ್ದವರು, ಅವರ ಮತಿ ಒಳ್ಳೆ ಗಂಭೀರವಾದದ್ದು, ಅವರ ಹೃದಯದಲ್ಲಿ ಧೈರ್ಯ ಮತ್ತು ಜಯ. ಇದ್ರ ವಿನ ಮತ್ತೆ ಯಾವುದು ಗುಣ ಇರೋದಿಲ್ಲ. ಒಬ್ಬರು ಸಾಧುಗಳು ಹೀಗೆ ದೇಶ ಸಂಚಾರ ಮಾಡ್ಕೋತ ಹೋಗುವ ಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ಸಾಹುಕಾರನ ಮಹಾಜಿಪುಣ. ಎಷ್ಟು ಸಾಹುಕಾರ ಇದ್ರೂ ಸಹಿತ ಮನೆಯಲ್ಲಿ ಊಟ ಸಹಿತ ಏನೋದೊಂದು ಹೆಚ್ಚು ಖರ್ಚು ಮಾಡಬಾರದು ಅಂತ ಹೇಳಿ ನಾನು ರಾಗಿ ಗಂಜಿ ಕುಡಿತಿದ್ದ. ಬಡ್ಡಿಗೆ ಬಡ್ಡಿ, ಮಹಾಬಡ್ಡಿ. ಜನರಲ್ಲಿ ಏನದೊಂದು ಒಳ್ಳೆ ಶಕ್ತಿಯಿಂದ ವಸೂಲು ಮಾಡಿ ಅವರಲ್ಲಿ ಊಟ ಮಾಡಿ ಮತ್ತು ಅವರಲ್ಲಿ ಹಣ ಕಿತ್ಕೊಂಡು ಬರ್ತದೆ. ಒಂದು ಗ್ರಾಮದಲ್ಲಿ ಏನದು ಅಂದ್ರೆ ಅವನಿಗೆ ಹಣ ಬರದಿತ್ತು. ಒಬ್ಬ ಸಾಲಗಾರನ ಕಡೆ ಹೋಗಿ ಏನದು ಅಂದ್ರೆ ಕುದುರೆ ಕಟ್ಟಿ ಏನದು ಅವ್ರ ಮನೆಯಲ್ಲಿ ಕೂತ. ನನಗೆ ಹಣ ಇವತ್ತಿನ ನೀನು ಕೊಟ್ಟು ಸುತ್ತ ಮಾಡಬೇಕು. ಎಷ್ಟೋ ದಿವಸದ ಬಡ್ಡಿ ಮಹಾಬಡ್ಡಿ ಮಾಡಿ ಎಷ್ಟು ಮಾಡಿಟ್ಟಿದ್ದ. ಪಾಪ ಬಡವನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಏನದಂದ್ರೆ ಏನಾದ್ರು ಉದ್ರಿ ಕಡ ಕಟ್ಟು ಮಾಡಿ ತಂದು ಅವನಿಗೆಲ್ಲ ಹಣ ಕೊಟ್ಬಿಟ್ಟ. ಕೊಟ್ಟ ನಂತರ ಕುದುರೆ ಮೇವು ಸಹಿತ ಹಾಕಲಿಲ್ಲ. ಆತನ ಊಟನೂ ಕೇಳಲಿಲ್ಲ. ಈತಂದು ಏನು ಬಿಡೆ, ಇಷ್ಟೇನು ನನ್ನ ಕಡೆಗಿಂದ ಜಬರ್ದಸ್ತಿದಿಂದ ಹಣ ವಸೂಲು ಮಾಡ್ಯಾನಂತ ಹೇಳಿ ಅವನು ಮಾತು ಸಹಿತ ಆಗಲಿಲ್ಲ. ಇವನು ತಾನೇ ತನ್ನ ಪೆಟ್ಟಿಗೆ ಏನದು ಹೊತ್ಕೊಂಡು ಹೊರಗೆ ಬಂದ. ಆ ಹೊರಗೆ ಬಂದ ನಂತರ ಆ ಕುದುರೆ ತಂದಿದ್ದಿಲ್ಲ, ಬರೀ ಪೆಟ್ಟಿಗೆನೇ ಒಳಗಿತ್ತು ಟ್ರಂಕ. ಇನ್ನು ಆ ಪೆಟ್ಟಿಗೆ ಹೊರವ್ರು ಯಾರಾದ್ರೂ ಪುಕ್ಕಟ್ಟು ಈತನು ನೋಡ್ತಿದ್ದ. ಕೂಲಿ ಪಾಲಿ ಏನೂ ಇಲ್ಲ. ಪುಕ್ಕಟ್ಟು ಯಾರು ಹೊರವರು? ಅಷ್ಟರಲ್ಲಿ ಆ ಸಾಧುಗಳು ಏನದಂತ ತಿರುಗಾಡ್ಕೋತ ಆ ಸಾಹುಕಾರನ ಹತ್ರ ಬಂದರು. ಸಾಹುಕಾರನ ಕೇಳ್ತಾರೆ, ಏನ್ ಶೆಟ್ರೆ ಯಾಕೆ ಉದಾಸವಾಗಿ ನಿಂತೀರಿ? ಇಲ್ಲ, ನನಗೆ ಪಕ್ಕದ ಹಳ್ಳಿಗೆ ಹೋಗೋದದ. ಈಗ ನನ್ನ ಟ್ರಂಕ್ ಎತ್ತವ್ರು ಯಾರು ಇಲ್ಲ, ಅದಕ್ಕಾಗಿ ಯಾರಿಗೆ ಬರ್ತಾರೇನೋ ಅಂತ ನಿಂತೀನಿ. ಅಂದ್ರೆ ನಾನು ತಗೊಂಡು ಹೋಗ್ತೀನಿ, ನೀವು ಹಿಂದಿಂದ ಬರ್ರಿ. ನನಗೇನು ಹಣ ಪಣ ಏನು ಕೊಡಬೇಡ್ರಿ, ಅದು ಕೂಲಿನೂ ಕೊಡಬೇಡ್ರಿ. ಮಾತ್ರ ಒಂದು ನಿಯಮ, ನಾನು ಆ ಪರಮಾತ್ಮನ ಗುಣಾನುವಾದ ಮಾಡ್ಕೊಟ್ಟು ಹೋಗ್ತೀನಿ, ನೀನು ಅದು ಸಿಕ್ಕಿಟ್ಟು ಕೇಳ್ಕೊಟ್ಟು ಹೋಗ್ಬೇಕು, ಬರ್ಬೇಕು. ಸಾವುಕಾರನೇನಿಂದ ಯಾಕಾಗೋದು? ಇದು ಪುಕ್ಕಟ್ಟೆ ಕೂಲಿಕಾರ ಸಿಕ್ಕ. ಅವನು ಏನು ಹೇಳಿದ್ದು ಹ್ಞೂ ಅಂತ ನಮ್ಮಪ್ಪಂದೇನು ಹೋಯ್ತು, ತಗೋ ಟ್ರಂಕ್ ಅಂತ ಹೇಳಿ ಅವ್ರ ತಲೆನಾಗ ಇಟ್ಟ. ಆ ಸಾಧುಗಳು ಆ ಪರಮಾತ್ಮನ ಗುಣಾನುವಾದ, ಪರಮಾತ್ಮನ ಇಂಥ ಕೃಪಾಳು, ದಯಾ ಉಳ್ಳವನು, ಶಾಂತಿ ಉಳ್ಳವನು, ಮುಕ್ತಿ ಕೊಡ್ತಕ್ಕಂಥವನು, ಸರ್ವಸಾಕ್ಷಿ ಸರ್ವರಕ್ಷಿ ಅಂತೇಳಿ ಅನೇಕ ಆ ಪರಮಾತ್ಮನ ಗುಣ ವರ್ಣನೆ ಮಾಡ್ಕೋತ ನಡೆದ. ಇವನು ಹೂ ಹೂ ಅನ್ಕೋತ ಹಿಂಗೆ ನಡೆದಿದ್ದ. ಅಷ್ಟರಲ್ಲಿ ಆ ಸಾಹುಕಾರನ ಸಾಲಗಾರ ಯಾರಿದ್ರು ಆ ಹಳ್ಳಿ ಬಂತು, ಇಲ್ಲೇ ನನ್ನ ಟ್ರಂಕ್ ಇಳಿಸಿಬಿಡ್ರಿ, ಇದೇ ಊರಾಗ ನನಗೇನದಂದ್ರೆ ಹಣ ವಸೂಲು ಮಾಡೋದದ, ನೀವು ಹೋಗ್ರಿ ಅಂತ ಹೇಳ. ಅವಾಗ ಆ ಸಾಧುಗಳು ಏನಂತಾರೆ,
8 ದಿವಸದಲ್ಲಿ ಮರಣದ. ಆವಾಗ ಈತನ ಗಾಬರಿ ಆದ. ಇನ್ನೇನು ಮಾಡಬೇಕು? ಏನು ಮಾಡಿದ್ರು ಅದು ಮರಣ ತಪ್ಪಲಾರ್ದು. ಇದೇ ಒಂದು ಪೂರಾ ವಾರನಲ್ಲೇ ನೀನು ಶರೀರ ಬಿಟ್ಟು ಹೋಗ್ಬೇಕಾಗ್ತದೆ. ಸ್ವಾಮಿ, ತಾನೇ ರೋಗ ಹೇಳಿರಿ, ತಾನೇ ಅದರ ಔಷಧನೂ ಹೇಳಬೇಕು. ಒಂದೇ ಒಂದು ಉಪಾಯ ಅದ, ಅದು ನೀನು ಮಾಡಿದ್ರೆ ನಿನಗೇನದಂದ್ರೆ ಸಾಯೋ ಕಾಲಕ್ಕೆ ಯಮದೂತರು ಒದ್ದು ಒಯ್ತಾರೆ, ಯಮನ ಎದುರು ಒಯ್ದು ನಿಲ್ಲಿಸ್ತಾರೆ. ಯಮರಾಜನ ನಿನಗೆ ಪ್ರಶ್ನೆ ಮಾಡ್ತಾನೆ, ಇಂಥ ಅಮೂಲ್ಯ ಶರೀರ ನಿನಗೆ ಪ್ರಾಪ್ತ ಆಗಿ ನೀನು ಸಂಸಾರದಲ್ಲಿ ಏನೇನು ಪುಣ್ಯ ಕಾರ್ಯಾದಿಗಳು ಮಾಡಿದಿ ಮತ್ತು ಯಾವ್ಯಾವ ಭಕ್ತಿ ಮಾಡಿದಿ ಅಂತೇಳಿ ನಿನಗೆ ಕೇಳ್ತಾನೆ. ಜನ್ಮದಲ್ಲಿ ನೀನೆಂದೂ ಪುಣ್ಯ ಕಾರ್ಯ ಮಾಡೇ ಇಲ್ಲ, ಪಾಪದ ವಿನಃ. ಇದೇ ಒಂದು 2 ಗಂಟೆ ನನ್ನ ಸಂಗಡ ಬಂದು ಆ ಪರಮಾತ್ಮನ ನಾಮಸ್ಮರಣೆ ಏನು ಕೇಳಿದೆಯೋ, ಪರಮಾತ್ಮನ ಮಹಿಮಾ ಏನು ನೀನು ಶ್ರವಣ ಮಾಡಿದೆಯೋ, ಅದಿಷ್ಟೇ ಮಾತ್ರ ನಿನ್ನ ಜನ್ಮದಲ್ಲಿ ಪುಣ್ಯ. ಬಾಕಿ ಎಲ್ಲ ಪಾಪವೇ ತುಂಬೆ. ಆವಾಗ ಯಮರಾಜನು ಸಂತಪ್ತನಾಗಿ ಈ ದುಷ್ಟನಿಗೆ ಏನು ದಂಡು ಕೊಡಬೇಕು ಅಂತೇಳಿ ಯೋಚನೆ ನಡೀತು. ಆವಾಗ ಯಮರಾಜನು ಏನಂತಾನೆ, ಈ ಸಂಪೂರ್ಣ ಜನ್ಮದಲ್ಲಿ ನಿಂದು 2 ಗಂಟೆದ ಪುಣ್ಯದ ಫಲ ಮೊದಲು ಬೇಕು, ಏನು ಪಾಪದ ದಂಡ ಮೊದಲು ಭೋಗಿಸ್ತು. ಆವಾಗ ನೀನು ಏನು ಹೇಳು, ಏನ್ರಿ ಸ್ವಾಮಿ, ಪರ್ವತಾಕಾರ ನಾನು ಜನ್ಮದ ಹಿಡಿದು ಪಾಪವೇ ಮಾಡಿದ್ದು, ಅವಷ್ಟು ಎಲ್ಲ ಭೋಗಿಸಿ 2 ಗಂಟೆ ಪುಣ್ಯದ ಫಲ ಭೋಗಿಸೋದಕ್ಕೆ ನನಗೆ ಯಾವಾಗ ಬರೋದಾಗ್ತದೋ ಏನು, ಮೊದಲ 2 ಗಂಟೆ ಪುಣ್ಯದ ಫಲ ನೀವು ಕೂಗ್ರಿ ಏನು. ಯಾಕೆ ಆಗೋಲ್ದು ಅಂತ ಹೇಳಿ ಪುಣ್ಯ ಫಲ ಕೊಡುವುದಕ್ಕೆ ತಯಾರಾಗ್ತಾರೆ. ನಿನಗೇನು ಬೇಕು ಪುಣ್ಯದ ಫಲ ಅಂತ ಕೇಳ್ತಾರೆ. ಯಾವ ಮಹನೀಯರ ಸಮಾಗಮದಿಂದ ನನಗೆ 2 ಗಂಟೆ ಪುಣ್ಯ ಸಿಕ್ಕದು, ಅವ್ರ ಹತ್ರ ಒಯ್ದು ಬೀಳ್ರಿ ಅಂತ ಹೇಳಿ. ಆ ಸಾಧುಗಳೇನು ಬ್ರಹ್ಮಾನಂದದಲ್ಲಿ ಲಯ ಹೊಂದಿ ಮೇಲ್ದೇಶದಲ್ಲಿ ಬ್ರಹ್ಮಸ್ವರೂಪವಾಗಿ ಯಮದೂತರಿಗೆ ಅಲ್ಲಿ ಹೋಗುವುದಕ್ಕೆ ಬರುವುದಿಲ್ಲ. ಹೊರಗಿಂದ ಏನದಂದ್ರೆ ಅವನಿಗೆ ಒಳಗೆ ತಳ್ಳಿಬಿಟ್ರು. ಆ ಸಾಧು ಏನದಂದ್ರೆ ಆತನಿಗೆ ನೋಡಿ ಕೂಡು. 2 ಗಂಟೆ ಆಯ್ತು, ಇನ್ನೂ ಹೊರಗೆ ಬರಲಿಲ್ಲ. ಯಮದೂತರು ಹೊರಗಿಂದ ಕೂಗುವುದಕ್ಕೆ ಶುರು ಮಾಡಿದ್ರು. ನೀನು ಸುಮ್ಮನೆ ಅವ್ರ ಕಡೆ ಲಕ್ಷ್ಯವೇ ಕೊಡಬೇಡ, ಸುಮ್ಮನೆ ಕೂತು ಬಿಡು. ಹಾಗೆ ದೂತರು ಬಂದು ಹೇಳಿದ್ರು, ಸ್ವಾಮಿ ಆತನ ಅಲ್ಲಿದು ಬರೆಯವಲ್ಲ, ನಾವು ಎಷ್ಟು ಕೂಗಿದ್ರು ಸಹಿತ ಅವನು ಏನು ನಮ್ಮ ಕಡೆ ನೋಡೋದೇ ಇಲ್ಲ, ಅದಕ್ಕೆ ಹೇಗೆ ಮಾಡಬೇಕು. ಅಲ್ಲಿ ನಮಗೆ ಹೋಗೋದಕ್ಕೆ ಏನದಂದ್ರೆ ಪರವಾನಗಿ ಇಲ್ಲ, ನಾವು ಹೋಗಲಾರೆವು, ಅದಕ್ಕೆ ಹೇಗೆ ಮಾಡೋದು. ಓಹೋ, ಅವನು ಏನೋ ಒಂದು ಯುಕ್ತಿ ಮಾಡಿ ಗೆದ್ದು ಬಿಟ್ಟ, ಹೋಗೋಲ್ನಾಗ ಬಿಟ್ಟು ಬಿಟ್ಟಿಯ. ಆ ಸಾಧುಗಳ ಸಮಾಗಮದಿಂದ ಆತನು ಮುಕ್ತನಾದ. ಸಾಧುಗಳ ಮಹಿಮೆ ಇಷ್ಟೇ ಅಂತೇಳಿ ವರ್ಣನೆ ಮಾಡಿ ಹೇಳಲಿಕ್ಕೆ ಬರೋದಿಲ್ಲ, ಪರಂತು ನಿಜವಾದಂತಹ ಸಾಧು ಇರಬೇಕು.